ಈ ನಮ್ಮ ಇಂಡಿಯಾದಲ್ಲಿ ರಾಮಾಯಣ ಮಹಾಭಾರತದಂತಹ ಪುರಾಣಗಳು ಅದೆಷ್ಟು ಆಸುವಕ್ಕಾಗಿ ಈ ನೆಲದ ಜೊತೆ ಬೆರ್ತೋಗ್ಬಿಟ್ಟಿದ್ದಾವೆ ಅಂದರೆ ಇಲ್ಲಿರುವ ಅನೇಕ ಗಿಡ ಮರ ಬಳ್ಳಿಗಳಿಗೆ ಬೆಟ್ಟ ಗುಡ್ಡಗಳಿಗೆ ಹಳ್ಳ ಕೊಳ್ಳಗಳಿಗೆ ರಾಮ ಲಕ್ಷ್ಮಣ ಸೀತೆ ಈಶ್ವರ ಹೀಗೆ ಅನೇಕ ಪುರಾಣ ಪುರುಷರ ಹೆಸರನ್ನು ಇಡಲಾಗಿದೆ. ನೀವೆಲ್ಲರೂ ಕೂಡ ಸೀತಾಫಲದ ಗಿಡವನ್ನು ನೋಡಿರ್ತೀರಿ. ಅದು ಸಹಜವಾಗಿ ಎಲ್ಲ ಕಡೆಯೂ ಬೆಳೀತದೆ, ಕಾಡಿನಲ್ಲಿ ಹೆಚ್ಚಾಗಿ ಬೆಳೀತದೆ. ಅಲ್ಲದೆ ಆ ಸೀತಾಫಲದ ಹಣ್ಣಿನ ಮಾರುಕಟ್ಟೆನಲ್ಲಿ ಕೂಡ ಮಾರಾಟ ಮಾಡ್ತಾರೆ. ಈಗ ನೀವಿಲ್ಲಿ ನೋಡ್ತಾ ಇರುವಂಥದ್ದು ಲಕ್ಷ್ಮಣ ಫಲ. ಹಾಗೆ ರಾಮಫಲ ಕೂಡ ಇದೆ, ಹನುಮಾನ್ ಫಲ ಕೂಡ ಇದೆ ಅಂತ ಹೇಳ್ತಾರೆ. ಆದರೆ ಕೆಲವರು ಹೇಳುವ ಪ್ರಕಾರ ಈ ಲಕ್ಷ್ಮಣ ಫಲವೇ ಹನುಮಾನ್ ಫಲ ಅಂತಲೂ ಕೂಡ ಕರೀತಾರೆ ಅಂತ ಹೇಳ್ತಾರೆ. ನಾನಂತೂ ಸೀತಾಫಲ ನೋಡಿದ್ದೀನಿ ನಿಮ್ಮೆಲ್ಲರಂತೆ, ರಾಮಫಲವನ್ನು ನೋಡಿದ್ದೀನಿ. ಈಗ ಲಕ್ಷ್ಮಣ ಫಲ, ಈ ಲಕ್ಷ್ಮಣ ಫಲವನ್ನು ಕೂಡ ಹಿಂದೆ ನೋಡಿದ್ದೆ. ಈಗ ಇದನ್ನು ಕುರಿತೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಹೌದು, ಇದು ಲಕ್ಷ್ಮಣ ಫಲದ ಮರ. ಈ ಮರದಲ್ಲಿ ಹಣ್ಣು ಕಾಯಿ ಹೂವು ಎಲ್ಲವೂ ಕೂಡ ಇದ್ದಾವೆ. ಇದರ ಹಣ್ಣನ್ನು ತಿಂತಾರೆ ಮತ್ತು ಈ ಹಣ್ಣಿನಿಂದ ಜ್ಯೂಸನ್ನು ಮಾಡ್ತಾರೆ. ಹಾಗೆ ಇದು ಇನ್ನೂ ಕಾಯಿ ಆಗಿರಬೇಕಾದ್ರೆ ಇದರ ಕಾಯಿಯನ್ನು ತರಕಾರಿಯಾಗಿ ಬಳಸ್ತಾರೆ. ಈ ಲಕ್ಷ್ಮಣ ಫಲದ ಹಣ್ಣು ಕಾಯಿಯ ಮೇಲೆ ಮುಳ್ಳಿನ ರೀತಿಯ ರಚನೆ ಇರ್ತದೆ. ಹೀಗಾಗಿ ಇದು ಮುಳ್ಳು ಹಲಸಿನ ಹಣ್ಣು ಅಂತಲೂ ಕೂಡ ಕರೀತಾರೆ. ಹಾಗೆ ಇದನ್ನು ಇಂಗ್ಲೀಷ್ನಲ್ಲಿ ಗ್ರಾವಿಯೋಲಾ ಅಂತ ಕರೀತಾರೆ. ಇದರ ಸೈಂಟಿಫಿಕ್ ನೇಮು ಅನೋನಾ ಮುರಿಕಟಾ ಅಂತ ಹೇಳಿ. ಇದು ಕೂಡ ಸೀತಾಫಲದ ಗುಂಪಿಗೆ ಸೇರಿದ ಹಣ್ಣಾಗಿದೆ. ಈ ಲಕ್ಷ್ಮಣ ಫಲದ ಕಾಯಿ ಅಥವಾ ಹಣ್ಣು ಮುಳ್ಳಿನ ರೀತಿಯ ರಚನೆಯನ್ನು ಹೊಂದಿ ಹಸಿರಾಗಿರ್ತದೆ. ಇದನ್ನು ಕೊಯ್ದಾಗ ಒಳಭಾಗ ಬಿಳಿಯಾಗಿರ್ತದೆ. ಈ ಲಕ್ಷ್ಮಣ ಫಲದ ಸೇವನೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾಕೆಂದರೆ ಈ ಹಣ್ಣಿನಲ್ಲಿ ನಮ್ಮ ದೇಹಕ್ಕೆ ಬೇಕಾದಂತಹ ಪ್ರೋಟೀನು ವಿಟಮಿನ್ನು ಹೇರಳವಾಗಿರ್ತವೆ. ಊಟದ ನಂತರ ಈ ಹಣ್ಣನ್ನು ತಿನ್ನೋದ್ರಿಂದ ಜೀರ್ಣಶಕ್ತಿ ವೃದ್ಧಿಯಾಗ್ತದೆ. ಈ ಲಕ್ಷ್ಮಣ ಫಲದ ಹಣ್ಣು ರುಚಿಯಲ್ಲಿ ಸ್ಟ್ರಾಬೆರಿ ಮತ್ತು ಅನಾನಸ್ ಹಣ್ಣಿನ ಮಿಶ್ರಣದಂತಿರ್ತದೆ. ಇದನ್ನು ತಿಂದ ನಂತರ ಆ ಎರಡೂ ಹಣ್ಣುಗಳನ್ನು ತಿಂದ ಅನುಭವ ನಮಗಾಗ್ತದೆ. ಈ ಲಕ್ಷ್ಮಣ ಫಲದ ಹಣ್ಣು ಕಾಯಿ ಬೀಜ ತೊಗಟೆ ಎಲೆ ಇವೆಲ್ಲವನ್ನು ಕೂಡ ಶತಶತಮಾನಗಳಿಂದಲೂ ಸಾಂಪ್ರದಾಯಿಕ ಔಷಧಿಗಳಲ್ಲಿ ಬಳಸಲಾಗ್ತಾ ಇದೆ. ಈ ಲಕ್ಷ್ಮಣ ಫಲದ ಹಣ್ಣಿನ ಜ್ಯೂಸ್ ಕುಡಿಯೋದ್ರಿಂದ ಮತ್ತು ಇದರ ಹಣ್ಣನ್ನು ಜೇನುತುಪ್ಪದೊಂದಿಗೆ ಸೇವಿಸೋದ್ರಿಂದ, ಇದರ ಕಾಯಿಯನ್ನು ತರಕಾರಿಯಾಗಿ ಬಳಸೋದ್ರಿಂದ ನಮ್ಮ ದೇಹಕ್ಕೆ ಅತ್ಯಂತ ಅಗತ್ಯವಾಗಿ ಬೇಕಾದಂತಹ ರೋಗ ನಿರೋಧಕ ಶಕ್ತಿಯನ್ನು ಇದು ಹೆಚ್ಚಿಸ್ತದೆ. ಅಲ್ಲದೆ ನಿದ್ರಾಹೀನತೆ ಇದ್ದರೆ ಅದನ್ನು ತೊಡೆದಾಕ್ತದೆ. ಈ ಲಕ್ಷ್ಮಣ ಫಲದಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿರ್ತದೆ. ಲಕ್ಷ್ಮಣ ಫಲದಲ್ಲಿ ಫೈಬರ್ ಅಂದರೆ ನಾರಿನಂಶ ಕೂಡ ಹೆಚ್ಚಿರ್ತದೆ. ಈ ನಾರಿನಂಶ ನಮ್ಮ ಜೀರ್ಣಕ್ರಿಯೆಗೆ ಅತ್ಯಂತ ಅಗತ್ಯವಾದಂತಹ ಪೋಷಕಾಂಶ ಆಗಿದೆ. ಈ ಹಣ್ಣು ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಟವನ್ನು ಮಾಡ್ತದೆ. ಈ ಹಣ್ಣಿನ ಸೇವನೆಯಿಂದ ರೋಗವನ್ನುಂಟು ಮಾಡುವ ಬ್ಯಾಕ್ಟೀರಿಯಾಗಳು ನಮ್ಮ ದೇಹದೊಳಗೆ ನಾಶವಾಗ್ತವೆ. ಈ ಹಣ್ಣಿನ ರಸ ಸೇವನೆ ಕಾಲರಾ ವಿರುದ್ಧವೂ ಹೋರಾಟ ಮಾಡ್ತದೆ ಅಂತೇಳಿ ಹೇಳ್ತಾರೆ. ಈ ಹಣ್ಣನ್ನು ತಿನ್ನೋದ್ರಿಂದ, ಜ್ಯೂಸಾಗಿ ಕುಡಿಯೋದ್ರಿಂದ, ತರಕಾರಿಯಾಗಿ ಬಳಸೋದ್ರಿಂದ ಇದು ನಮ್ಮ ದೇಹದಲ್ಲಿರುವ ಸಕ್ಕರೆ ಅಂಶವನ್ನು ನಿಯಂತ್ರಣದಲ್ಲಿರ್ತದೆ. ಅಂದರೆ ಮಧುಮೇಹ ರೋಗಕ್ಕೂ ಕೂಡ ಇದು ಮದ್ದು. ಮತ್ತು ಅಲ್ಸರು ಗ್ಯಾಸ್ಟ್ರಿಕ್ ನಿವಾರಣೆಗೂ ಇದು ಸಹಾಯ ಮಾಡುತ್ತದೆ. ದೇಹಕ್ಕೆ ಅಗತ್ಯವಾದ ಶಕ್ತಿಯನ್ನು ನೀಡುವುದರ ಜೊತೆಗೆ ನರಗಳ ಆರೋಗ್ಯವನ್ನು ಕಾಪಾಡ್ತದೆ, ಹೃದಯಘಾತವನ್ನು ತಡೆಯುತ್ತದೆ ಅಂತೇಳಿ ಹೇಳ್ತಾರೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಇತ್ತೀಚೆಗೆ ಅಂತಾರಾಷ್ಟ್ರೀಯ ವೈದ್ಯಕೀಯ ಸಂಶೋಧನೆಗಳ ಪ್ರಕಾರ ಈ ಲಕ್ಷ್ಮಣ ಫಲಕ್ಕೆ ಕ್ಯಾನ್ಸರನ್ನು ತಡೆಯುವ ಶಕ್ತಿ ಇದೆ ಅಂತೇಳಿ ವರದಿಯಾಗಿದೆ. ಅಧ್ಯಯನಗಳ ಪ್ರಕಾರ ಈ ಲಕ್ಷ್ಮಣ ಫಲದ ರಸವು ಸ್ತನ ಕ್ಯಾನ್ಸರ್ ಸೇರಿದಂತೆ ಎಲ್ಲ ರೀತಿಯ ಕ್ಯಾನ್ಸರ್ಗೂ ಕೂಡ ಇದು ರಾಮಬಾಣ ಅಂತ ಹೇಳಲಾಗಿದೆ. ಈ ಲಕ್ಷ್ಮಣ ಫಲದ ಜ್ಯೂಸು ಕ್ಯಾನ್ಸರ್ ಚಿಕಿತ್ಸೆಗಾಗಿ ಬಳಸುವ ಕಿಮೋಥೆರಪಿಗಿಂತಲೂ ಹೆಚ್ಚು ಪರಿಣಾಮಕಾರಿ. ಕ್ಯಾನ್ಸರ್ ರೋಗಿಗಳು ಇದನ್ನು ನಿಯಮಿತವಾಗಿ ಸೇವಿಸೋದ್ರಿಂದ ಅವರು ಹೆಚ್ಚು ದಿನಗಳ ಕಾಲ ಬದುಕಬಹುದು ಅಂತ ಹೇಳಿ ಅಧ್ಯಯನಗಳು ವರದಿ ಮಾಡಿವೆ. ಈ ಲಕ್ಷ್ಮಣ ಫಲದ ಹಣ್ಣಷ್ಟೇ ಅಲ್ಲದೆ ಇದರ ತೊಗಟೆ ಎಲೆ ಕೂಡ ಕ್ಯಾನ್ಸರ್ಗೆ ಔಷಧವಾಗಬಲ್ಲ ವಿಶೇಷ ಗುಣವನ್ನು ಹೊಂದಿವೆ ಎನ್ನುವ ನಿಟ್ಟಿನಲ್ಲಿ ಸಂಶೋಧನೆಗಳು ಮುಂದುವರೆದು ನಡೀತಾ ಇದ್ದಾವೆ. ಹೀಗಾಗಿ ಈ ಲಕ್ಷ್ಮಣ ಫಲಕ್ಕೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ನಮ್ಮ ರೈತರು ಕೂಡ ತಮ್ಮ ಹೊಲದಲ್ಲಿ ಬೆಳೆದು ಇದನ್ನು ಮಾರಾಟ ಮಾಡಿ ಹಣ ಗಳಿಸುವ ದಿನಗಳು ತುಂಬ ದೂರ ಇಲ್ಲ ಅಂತ ಕಾಣ್ತದೆ. ಹೀಗಾಗಿ ನಿಮಗೂ ಕೂಡ ಈ ಲಕ್ಷ್ಮಣ ಫಲ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನೀವು ನೋಡುತ್ತಿರುವ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋವನ್ನು ಶೇರ್ ಮಾಡಿ. ಎಲ್ರಿಗೂ ನಮಸ್ತೆ.